Hey hi, welcome back to my YouTube. Let's start the video. ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಕ್ಚುಲಿ ಈ ಥರ ಎಲ್ಲ ನಾನು ಯಾವತ್ತೂ ರೆಡಿನೇ ಆಗಿಲ್ಲ. ಹೇ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಂದು ಫಂಕ್ಷನ್ಗೆ ಒಂದು ಬಟ್ಟೆ ತೊಗೊಂಡು ಬಂದಿದ್ದೀನಿ, ಅದು ಕಮರ್ಷಿಯಲ್ ಸ್ಟ್ರೀಟಿಂದ. ಆ್ಯಂಡ್ ಅದಕ್ಕೆ ನಾನು 10K ಪೇ ಮಾಡಿದ್ದೀನಿ ಗೈಸ್, ಲಿಟ್ರಲಿ 10K. ಸೊ ಅದು ವರ್ತ್ ಇಟಾ, ಇಟ್ಸ್ ನಾಟ್ ವರ್ತ್ ಇಟಾ, ನೀವೇ ಗೆಸ್ ಮಾಡಿ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದು ಒಂಥರ ಲೈಕ್ ತುಂಬ ರಾಯಲ್ ಆಗಿ ನನಗನ್ನಿಸ್ತು, ಸೊ ಅದಕ್ಕೋಸ್ಕರ ನಾನು ಎತ್ಕೊಂಡೆ. ಆ್ಯಂಡ್ ಸೊ ಈಗ ಇದು ಫುಲ್ ಏನು ಔಟ್ಫಿಟ್ ಏನು ಬರುತ್ತೆ ಅದು ಫುಲ್ಲು ತೊಗೊಂಬಂದ್ಬಿಟ್ಟಿದ್ದೀನಿ, ವಿತ್ ಜ್ಯುವೆಲರಿ ಕೂಡ, ವಿತ್ ಸ್ಲಿಪ್ಪರ್ಸ್ ಕೂಡ. ಸೊ ನೋಡೋಣ ಗೈಸ್ ಯಾವ ಥರ ಇದೆ. ಆ್ಯಂಡ್ ನಾನು ಕೊಟ್ಟಿರೋ ಅಮೌಂಟ್ ಇಟ್ಸ್ ವರ್ತ್ ಇಟ್ಟಾ ಇಲ್ಲ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಕ್ಚುಲಿ ಲಾಸ್ಟಲ್ಲಿ ತೋರಿಸೋಣ, ಓಕೆನಾ? ಫಸ್ಟ್ ಬ್ಲೌಸ್ನ ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಇದು ಲೈಕ್ ವಿತ್ ಪಿಂಕ್ ಮತ್ತು ಹೆವಿ ಡಾರ್ಕ್ ಪಿಂಕ್ ಇದೆ ಬಾರ್ಡರ್ಸ್ ಎಲ್ಲ. ಸೊ ಈ ಥರ ಇದೆ, ಲೈಕ್ ಆ ಕಾಲದಲ್ಲೆಲ್ಲ ಕ್ವೀನ್ಸ್ ಹಾಕ್ಕೊತಿದ್ರಲ್ಲ, ಸೇಮ್ ಅದೇ ಥರ ಇದೆ ಇದು. ಸೊ ಅದಕ್ಕೋಸ್ಕರ ಲೈಕ್ ರಾಯಲ್ ಪಿಂಕ್ ಥರನೇ ಇದೆ, ತುಂಬ ಇಷ್ಟ ಆಯಿತು ನನಗಂತೂ. ಸೊ ಇದು ಬ್ಲೌಸ್. ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಜನ ನಾನು ಮನೆಗೆ ತೊಗೊಂಬಂದ್ಮೇಲೆ ಹೇಳ್ತಿದ್ರು, ನೀನು ಸ್ಯಾರಿ ತೊಗೊಂಡೆ ಹೊಲ್ಸ್ಕೊಬೋದಿತ್ತು ಇಷ್ಟು ಅಮೌಂಟ್ ಕೊಡೋ ಬದಲು ಅಂತ. ಸೊ ನನ್ನ ಹತ್ರ ಟೈಮ್ ಇರಲಿಲ್ಲ ಆ ಥರ ತೊಗೊಂಬಂದು ಹೊಲ್ಸೋಷ್ಟು. ಸೊ ನಾನು ರೆಡಿಮೇಡ್ ತೊಗೊಂಡಿದ್ದೀನಿ. ಸೊ ರೆಡಿಮೇಡ್ ತೊಗೊಳೋದ್ರಿಂದ ಬ್ಲೌಸಿಗೆ ಯಾವುದೇ ತರಹದ ಡಿಸೈನ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು, ಏನೂ ಇಲ್ಲ ಗೈಸ್. ಲಿಟ್ರಲಿ ನನಗೆ ಇದೊಂದೇ ಒಂದು ಸ್ಯಾಡ್ ಅಷ್ಟೇ ಈ ವಿಚಾರದಲ್ಲಿ. ಬಟ್ ಕಲರ್ ವೈಸ್, ಲುಕ್ ವೈಸ್ ಎಲ್ಲ ಮಸ್ತಾಗಿದೆ. ಸೊ ಇದು ಬ್ಲೌಸ್. ಆ್ಯಂಡ್ ದಿಸ್ ಈಸ್ ರಾಯಲ್ ಆಗಿ ತುಂಬ ಡಾರ್ಕ್ ಪಿಂಕ್ ಬಾರ್ಡರ್ ಥರ ಬಂದಿದೆ. ಆ್ಯಂಡ್ ಇದು ಲೈಕ್ ನಾರ್ಮಲ್ ಪಿಂಕ್ ಇದೆ, ಬಟ್ ನಿಮ್ಮ ವೀಡಿಯೋಗೆ ಹಂಗೆ ಕಾಣಿಸ್ತಿದೆ. ದಿಸ್ ಇಸ್ ಡಾರ್ಕ್ ಈ ಕಡೆ ಇರೋದು. ಲೈಕ್ ಏನು ನೀವು ಗೋಲ್ಡನ್ ಝಾರಿ ವರ್ಕ್ ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ಡಾರ್ಕ್ ಇದೆ ಪಿಂಕ್, ಬಟ್ ಇದು ಲೈಟ್ ಪಿಂಕ್. ಆ್ಯಂಡ್ ಫ್ರಂಟ್ ನೆಕ್ ಈ ಥರ ಇದೆ. ಬ್ಯಾಕ್ ಸೈಡ್ ತುಂಬ ಸಿಂಪಲ್, ಲೈಕ್ ಯು ಶೇಪ್ ನೆಕ್ ಅಷ್ಟೇ ಇರೋದು ಈ ಥರ. ಆ್ಯಂಡ್ 2 ಥ್ರೆಡ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್, ನಂಗೆ ಗೊತ್ತು, ಬಟ್ ಇಟ್ಸ್ ಓಕೆ. ಎಲ್ಲದಕ್ಕಿಂತ ಕ್ಯೂರಿಯಾಸಿಟಿಯಾಗಿ ನಾನು ವೆಯ್ಟ್ ಮಾಡ್ತಿದ್ದಿದ್ದು ಈ ಥರ ಒಂದು ಸ್ಕರ್ಟ್ಗೆ. ಈ ಸ್ಕರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಸ್ಕರ್ಟ್ ಅಂದರೆ, ಮಸ್ತಾಗಿದೆ. ಆ್ಯಂಡ್ ಒಳಗಡೆ 1 2 ಕ್ಯಾನ್ವಾಸ್ ಎಲ್ಲ ಏನು ಕೊಟ್ಟಿದ್ದಾರೆ, ತುಂಬ ರಿಚಾಗಿ ಕೊಟ್ಟಿದ್ದಾರೆ. 3 ಲೇಯರ್ಸ್ ಇದೆ ಆ್ಯಕ್ಚುಲಿ. ಫಸ್ಟ್ 1 ಲೇಯರ್, ಅದರಲ್ಲಿ ಸ್ವಲ್ಪ ಚಿಕ್ಕದಾಗಿ ಕ್ಯಾನ್ವಾಸ್ ಕೊಟ್ಟಿದ್ದಾರೆ. ಸೊ ಮತ್ತು ಸೆಕೆಂಡ್ ಲೇಯರಲ್ಲಿ ದೊಡ್ಡದಾಗಿ ಕ್ಯಾನ್ವಾಸ್, ಲೈಕ್ ಅಂಬ್ರೆಲಾ ಟೈಪ್ ಬರುತ್ತೆ ಫುಲ್ಲೂ. ವೇರ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅದು ಅಂತ. ಆ್ಯಂಡ್ ಇದ್ರ ಮೇಲೆ ಇನ್ನೊಂದು ಲೇಯರ್. ಆ್ಯಂಡ್ ಇದು ಈ ಥರ ಇದೆ ಗೈಸ್ ಸ್ಕರ್ಟ್ ಮಾತ್ರ. ಆ್ಯಂಡ್ ಫುಲ್ ಪ್ಲೀಟೆಡ್, ಇದು ಹೆವಿ ಪ್ಲೀಟೆಡ್, ಆ್ಯಕ್ಚುಲಿ ಹೆವಿ ಪ್ಲೀಟೆಡ್. ನೀವೇ ನೋಡ್ಬೋದು ಎಷ್ಟು ಪ್ಲೀಟ್ಸ್ ಇದೆ. ಇದು ಫ್ರಂಟ್ ಹೆವಿ ಪ್ಲೀಟೆಡ್. ಆ್ಯಂಡ್ ಇದಕ್ಕೆ ಈ ಥರ ಒಂದು ಸ್ಮಾಲ್ ಡಿಸೈನ್ ಥರ ಈ ಥರ ಬಂದಿದೆ ಅಷ್ಟೇ. ಆ್ಯಂಡ್ ಇದು ಏನಂದರೆ ಸಪ್ರೇಟಾಗಿ ನಾನು ಇದಕ್ಕೆ ದುಪ್ಪಟ್ಟ ತೊಗೊಂಡಿರೋದು. ಇದಕ್ಕೆ ದುಪ್ಪಟ್ಟ ಬಂದಿಲ್ಲ, ಜಸ್ಟ್ ಬ್ಲೌಸ್ ಆ್ಯಂಡ್ ಸ್ಕರ್ಟ್ ಅಷ್ಟೇ ಬಂದಿರೋದು ಇದಕ್ಕೆ. ನಾನು ಬರೀ ಬ್ಲೌಸ್ ಮತ್ತು ಸ್ಕರ್ಟ್ಗೆ ಆಲ್ಮೋಸ್ಟ್ ಲೈಕ್ 8,000 ಸಮಥಿಂಗ್ ಚೇಂಜ್ ಆ ಥರ ಪೇ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಏನಿದೆ, ದಟ್ ಕಾಸ್ಟೆಡ್ ಮೀ ಲೈಕ್ 1,300 ಆರ್ 1,200 ಸಮಥಿಂಗ್ ಹಾಗೆ. ನನಗೆ ಗೊತ್ತಿಲ್ಲ ಅಷ್ಟು ಕೊಡಬೇಕೋ ಬೇಡವೋ, ಅಥವಾ ನಾನು ಸರಿಯಾಗಿ ಬಾರ್ಗೇನೆ ಮಾಡಿದ್ನೋ ಇಲ್ಲೋ ನನಗೆ ಗೊತ್ತಿಲ್ಲ ಗೈಸ್. ಸೊ ನಾನು ದುಪ್ಪಟ್ಟ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆ್ಯಂಡ್ ದುಪ್ಪಟ್ಟ ಕೂಡ ತುಂಬ ಅಂದರೆ ತುಂಬ ಹೆವಿ ರಿಚ್ ಆಗಿದೆ. ಸೊ ಅದಕ್ಕೋಸ್ಕರನೇ ನಾನು ತೊಗೊಂಡಿರೋದು. ಸೊ
ಈ ಪಿಂಕ್ಗೆ ಯಾವ ಥರ ಕಾಂಬಿನೇಷನ್ ತೊಗೊಬೇಕು ಅಂತ ನಾನು ಸರ್ಚ್ ಮಾಡಬೇಕಾದ್ರೆ ಆ್ಯಕ್ಚುಲಿ ನನಗೆ ಈ ಗ್ರೀನ್ ಮಾತ್ರ ಗೊತ್ತಾಯಿತು. ಇಟ್ಸ್ ಲೈಕ್ ಲೈಟ್ ಆಲಿವ್ ಗ್ರೀನ್ ಥರನೇ ಇದೆ. ಆ್ಯಂಡ್ ಇದ್ರ ಮೇಲೆ ಲೈಕ್ ಈ ಥರ ಏನು ಬೀಡ್ಸ್ ಇದೆ, ಬೀಡ್ಸ್ದು ಡಿಸೈನ್ ಕೊಟ್ಟಿದ್ದಾರೆ. ಸೊ ಲೈಕ್ ತುಂಬ ಹೆವಿ ಇದೆ. ಆ್ಯಕ್ಚುಲಿ ಆ ಬಟ್ಟೆಗಿಂತ ಇದೇ ತುಂಬ ಹೆವಿ ಇದೆ. ಸೊ ಈ ಕಾಂಬಿನೇಷನ್ ಹೆಂಗೆ ಸೂಟ್ ಆಗುತ್ತೆ ನನಗಂತೂ ಗೊತ್ತಿಲ್ಲ. ಸೊ ನಾನು ವೀಡಿಯೋದಲ್ಲಿ ಆರ್ ಪಿಕ್ಚರ್ಸಲ್ಲಿ ನೋಡಬೇಕಾದ್ರೆ ಈ ಥರ ಕಾಂಬಿನೇಷನ್ ತುಂಬ ಜನ ಲೈಕ್ ವೇರ್ ಮಾಡಿದರು. ಬಟ್ ಕಾಂಬಿನೇಷನ್ ಅದರಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ನಾನು ಮನೆಗೆ ತೊಗೊಂಬಂದ್ಮೇಲೆ ನಮ್ಮಮ್ಮ ಬೈತಿದ್ದಾರೆ, ಏನಕ್ಕೆ ಈ ಥರ ತೊಗೊಂಬಂದಿದ್ಯಾ ಕಾಂಬಿನೇಷನ್, ಗುಬೇ ನಿಂಗೆ ಬುದ್ಧಿ ಇಲ್ವಾ ಅಂತ. ನನಗಂತೂ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಸೊ ಫುಲ್ಲು ವೇರ್ ಮಾಡಿಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಕಾಂಬಿನೇಷನ್ ಎಲ್ಲ ಸೆಟ್ ಆಗಿದೆಯಾ ಇಲ್ಲ ಅಂತ. ಆ್ಯಂಡ್ ಇವರು ಇದೇನು ಮಾಡಿದ್ದಾರೆ ಅಂದರೆ ಎಷ್ಟು ಸಿಂಪಲ್, ನಾನೇ ತೊಗೊಂಡು ಮಾಡ್ಬೋದಿತ್ತು. ಈ ಸ್ಮಾಲ್ ಬೀಡ್ಸ್ ಇದೆ ಅಲ್ವಾ, ಈ ಬೀಡ್ಸ್ನ ಅವರು ಗೋಲ್ಡನ್ ಕಲರ್ ಗ್ಲೂ ಎಲ್ಲ ಹಾಕ್ಬಿಟ್ಟು ಈ ಬೀಡ್ಸ್ನ ಅದ್ರ ಮೇಲೆ ಪೇಸ್ಟ್ ಮಾಡಿದ್ದಾರೆ ಗೈಸ್. ಅಷ್ಟಕ್ಕೆ 1200 ಸಮಥಿಂಗ್ ಏನೋ ತೊಗೊಂಡಿದ್ದಾರೆ. ಸೊ ಲೆಟ್ಸ್ ಸಿ. ಬಟ್ ತುಂಬ ಚೆನ್ನಾಗಿದೆ. ಇದು ಕಾಂಬಿನೇಷನ್ ಮಸ್ತಾಗಿರುತ್ತೆ ಅಂದ್ಕೊತೀನಿ. ಲೆಟ್ಸ್ ಸಿ, ನೋಡೋಣ. ಯಾವತ್ತೂ ಅಷ್ಟೇ ನಮ್ಮಮ್ಮ, ಯಾರ ಮನೆ ಅಮ್ಮಂದ್ರಾದರೂ ಅಷ್ಟೇ, ನಮ್ಮ ಚಾಯ್ಸ್ನ ಅವ್ರು ಒಪ್ಕೊಳೋದೇ ಇಲ್ಲ. ಅವ್ರ ಚಾಯ್ಸೇ ಬೇರೆ, ನಮ್ಮ ಚಾಯ್ಸೇ ಬೇರೆ. ಆ್ಯಂಡ್ ನನಗೆ ಇದಕ್ಕೆ ಸೂಟ್ ಆಗೋವಂಥ ಒಂದು ಸ್ವಲ್ಪ ಜ್ಯುವೆಲರ್ಸ್ ತೊಗೊಂಬಂದಿದ್ದೀನಿ. ಸೊ ಐ ವಿಲ್ ಶೋ ಯು ದ್ಯಾಟ್. ಕಮ್. ಆ್ಯಂಡ್ ಈ ಜ್ಯುವೆಲರ್ಸ್ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂದರೆ ವೀರ್ವಾಸ್ ಅನ್ನೋ ಒಂದು ಸ್ಟೋರಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಇದು ಆ್ಯಕ್ಚುಲಿ ವೈಟ್ ಫೀಲ್ಡಲ್ಲಿ ಡ್ರೆಸ್ ಸರ್ಕಲ್ ಪಕ್ಕನೇ ಇದೆ. ಸೊ ನಿಮಗೂ ಯಾರಿಗಾದರೂ ಈ ಥರ ಜ್ಯುವೆಲರ್ಸ್ ಬೇಕು ಅಂದರೆ ಆ ಸ್ಟೋರ್ನ ವಿಸಿಟ್ ಮಾಡಿ ಗೈಸ್. ಆ್ಯಂಡ್ ಅವ್ರ ಹತ್ರ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ನನಗನ್ಸಿದ್ದು ವರ್ತ್ ಫಾರ್ ಮನಿ ಅವ್ರ ಹತ್ರ ಅಷ್ಟೆ. ಇದು ಒಂದು ನೆಕ್ ಪೀಸ್ ಎಲ್ಲ ಸುತ್ತಿಕೊಂಡ್ಬಿಟ್ಟಿದೆ. ನನಗೆ ತೋರಿಸ್ತಿರೋದು ನಿಮಗೆ ನೆಕ್ ಪೀಸ್. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಈ ಥರ ಏನಕ್ಕೆ ತೊಗೊಂಡೆ ಅಂದರೆ, ಈ ಥರದ್ದು ಯು ಕ್ಯಾನ್ ಸಿ ದಿಸ್ ಗೈಸ್. ಈ ಥರ ಲೈಕ್ ಓಲ್ಡನ್ ಡೇಸಲ್ಲೆಲ್ಲ ಇದೇ ಥರ ಲೈಕ್ ನೆಕ್ ಪೀಸಸ್ ಎಲ್ಲ ತುಂಬ ರನ್ನಿಂಗಲ್ಲಿದ್ದಿದ್ದು. ಆ್ಯಂಡ್ ಇಟ್ಸ್ ಟ್ರೆಂಡಿಂಗ್ ಕೂಡ. ಈಗ ಟ್ರೆಂಡಿಂಗ್ ಇದೆಯಾ ಇಲ್ಲ ಗೊತ್ತಿಲ್ಲ, ಬಟ್ ನಾನು ಮಾಡಬೇಕು ಅಂತ ನಾನು ಇದು ತೊಗೊಂಡಿದ್ದೆ ಆ್ಯಕ್ಚುಲಿ. ಈ ಬಟ್ಟೆಗೆ ಲೈಕ್ ಏನು ಬಾರ್ಡರ್ ನೀವು ನೋಡ್ತಿದ್ರಿ ಡಾರ್ಕ್ ಪಿಂಕ್, ಅದೇ ಬಿದೋಗ್ಬಿಡ್ತು. ಹಲೋ ಎಕ್ಸ್ಕ್ಯೂಸ್ ಮೀ. ಮೇಲೆ ನಿನ್ನ ಮುಖ ಇಲ್ಲಿ, ನನ್ನ ಮುಖ ನೋಡೆ. ಎಸ್, ಮೇಲೆ ಹೇಳು. ಸೊ ಈ ನೆಕ್ ಪೀಸ್ ಬಂದು ಲೈಕ್ ಆಗಿನ ಕಾಲದಲ್ಲಿ ಓಲ್ಡನ್ ಡೇಸಲ್ಲಿ ಈ ಒಂದು ನೆಕ್ ಪೀಸ್ನ ತುಂಬ ಯೂಸ್ ಮಾಡ್ತಾಯಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಸೇಮ್ ನೆಕ್ ಪೀಸ್ ಏನಿದೆ ಇದು, ಈ ಕಲರ್ ನೀವೇನು ನೋಡ್ತಿದ್ದೀರ ಡಾರ್ಕ್ ಪಿಂಕ್, ಅದು ಬಂದು ನಾನು ವೇರ್ ಮಾಡ್ತಿರೋ ಅಂಥ ಡ್ರೆಸ್ ಬಾರ್ಡರ್ ಕಲರ್. ಸೊ ಅದಕ್ಕೋಸ್ಕರ ನಾನು ಇದು ತೊಗೊಂಡೆ ಮ್ಯಾಚಿಂಗ್ ಅಂತ. ಆ್ಯಂಡ್ ನೆಕ್ ಪೀಸ್ ಬಿಟ್ಟರೆ ಇಯರಿಂಗ್ಸ್ ಕೂಡ ಲೈಕ್ ಸೇಮ್ ನೆಕ್ ಪೀಸ್ ಡಾಲರ್ ಥರನೇ ಇದೆ. You can see this, yay! And what you know guys, and ಒಂದು ನಿಮಿಷ. ಆ್ಯಕ್ಚುಲಿ ಇದು ಫುಲ್ ಸಿಂಪಲ್ ಆಗಿರೋ 2 ಬ್ಯಾಂಗಲ್ಸ್. ಇದು ತುಂಬ ಸಿಂಪಲ್ ಆಗಿದೆ. ಆ್ಯಕ್ಚುಲಿ ಇದು ಲಕ್ಷ್ಮೀ ಒಂದು ಡಿಸೈನ್ ಇದೆ, ಪ್ಲಸ್ ಅದ್ರ ಪಕ್ಕ ಒಂದು ಸ್ಟೋನ್ ಥರದ ಡಿಸೈನ್ ಇದೆ. ಸೊ ಇವೆರಡು ಸಿಂಪಲ್ ಆಗ್ಬೋದು. ಮೇ ಬಿ 4 ಬಂದಿದೆ ಇದರಲ್ಲಿ, 4. ಸೊ ಇದು ಎಷ್ಟು ಮಾತ್ರ ಅದಕ್ಕೆ ಸೂಟ್ ಆಗುತ್ತೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ಇದು ಬಿಟ್ಟು ಅದಕ್ಕೆ ಸೆಟ್ ಆಗಲಿ ಅಂತ ಇನ್ನೂ ಒಂದು ತೊಗೊಂಡು ಬಂದಿದ್ದೀನಿ. ಅದು ಈ ಥರ ಲಕ್ಷ್ಮಿನೇ ಇದೆ, ಪಕ್ಕ ಲಕ್ಷ್ಮಿ, ಅದ್ರ ಪಕ್ಕ ಇನ್ನೊಂದು ಸಮಥಿಂಗ್ ಬಾಕ್ಸ್ ಟೈಪ್ ಒಂದು ಡಿಸೈನ್, ಗ್ರೀನ್ ಮತ್ತು ಪಿಂಕ್ ಥರ. ಸೊ ಯಾವ್ದು ಸೂಟ್ ಆಗುತ್ತೋ ಅದೇ ಹಾಕ್ಕೊತೀನಿ. ಆ್ಯಂಡ್ ಇಯರಿಂಗ್ಸ್ ತುಂಬ ಜನ ನೋಡಿರ್ತೀರ. ಈಗ ಫುಲ್ ಟ್ರೆಂಡಿಂಗ್ ಅಂದರೆ ಟ್ರೆಂಡಿಂಗ್ ಇದು. ಯಾರ ಕೈಯಲ್ಲಿ ನೋಡಿ ಇದೇ ಇರುತ್ತೆ, ಯಾರ ಕೈಯಲ್ಲಿ ನೋಡಿದ್ರೂ ಇದೇ ರಿಂಗ್ ಇರುತ್ತೆ ಫಿಂಗರ್ಸಲ್ಲಿ. ಸೊ ನೋಡೋಣ
ಲೆಟ್ಸ್ ವೇರ್ ದ ಔಟ್ಫಿಟ್ ಮತ್ತು ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಈಗ. ಗೈಸ್ ಎಲ್ಲ ಜ್ಯುವೆಲರ್ಸ್ ಎಲ್ಲ ಹಾಕ್ಕೊಂಡು ಬಟ್ಟೆ ಎಲ್ಲ ಹಾಕ್ಕೊಂಡು ಬರೋದಕ್ಕೆ ಮೇ ಬಿ 30 ಮಿನಿಟ್ಸ್ ಆದರೂ ಬೇಕಾಗ್ಬೋದು. ಸೊ ಗಿವ್ ಮಿ 30 ಮಿನಿಟ್ಸ್. ಹಿಂಗೋಗಿ ಬಾಯಿ ಮುಚ್ಕೊಂಡು ಕೂತ್ಕೋ. ಹಿಂಗೋಗಿ ಬರ್ತೀನಿ ಗೈಸ್. ಓಕೆ ಗೈಸ್, ದಿಸ್ ಈಸ್ ಮೈ ಫೈನಲ್ ಲುಕ್ ಅಲ್ಲ, 20% ಲುಕ್ ಇದು ಆ್ಯಕ್ಚುಲಿ. ಆ್ಯಂಡ್ ರೆಡಿಮೇಡ್ ತೊಗೊಂಡಿರೋ ರೀಸನಿಂದ ಮೇ ಬಿ ಬ್ಲೌಸ್ ಈಸ್ ನಾಟ್ ಸೂಟಿಂಗ್ ಗುಡ್. ನಂಗೆ ಕರೆಕ್ಟಾಗಿ ಬ್ಲೌಸ್ ಇಲ್ಲ, ಹ್ಯಾಂಡ್ಸ್ ಎಲ್ಲ ಓಕೆ, ಬಟ್ ಈ ಫ್ರಂಟ್ ಎಲ್ಲ ಅಷ್ಟು ಕಂಫರ್ಟ್ ಇಲ್ಲ. ನನಗೆ ಇನ್ನೂ ಸ್ವಲ್ಪ ಲೂಸ್ ಇದೆ, ಸೊ ಆಲ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಇಟ್ಸ್ ಓಕೆ ಫಾರ್ ನೌ, ದಿಸ್ ಇಸ್ ಗುಡ್. ಆ್ಯಂಡ್ ನಂಗೆ ಸ್ಕರ್ಟ್ ಏನಕ್ಕೆ ನಾನು ಈ ಸ್ಕರ್ಟ್ ತೊಗೊಂಡು, ಮೇ ಬಿ ಸ್ಕರ್ಟ್ಗೆ ತುಂಬ ಪ್ರೈಸ್ ತೊಗೊಂಡಿದ್ದಾರೆ ಅನಿಸುತ್ತೆ, ಬಿಕಾಸ್ ಒಳಗಡೆ ಕ್ಯಾನ್ವಸ್ ಎಲ್ಲ ತುಂಬ ಹಾಕಿದ್ದಾರೆ. ಆ್ಯಂಡ್ ತುಂಬ ರಿಚ್ಚಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಸ್ಕರ್ಟ್ ಒಳಗಡೆ, ಲೈಕ್ ಅಂಬ್ರಲಾ ಟೈಪ್. ಆಗಿನ ಕಾಲದಲ್ಲಿ ಕ್ವೀನ್ಸ್ ಹಾಕೊತಿದ್ರಲ್ಲ, ಸೇಮ್ ಹಂಗೆ ಇದೆ. ನನಗೆ ಆ ಫೀಲ್ ಇದೆ. ಸೊ ನಿಮಗೆಲ್ಲ ನಂಗೆ ಗೊತ್ತಿಲ್ಲ. ಸೊ ನಾನೇ ಕ್ವೀನ್ ಇವಾಗ ಸದ್ಯಕ್ಕೆ. ಐ ಆಮ್ ದ ಕ್ವೀನ್ ಗೈಸ್. ನಿಮಗೆ ನೀವೇ ಕ್ವೀನ್ ಅಂದ್ಕೊಳ್ಳಿ, ಯಾರೇನಾದರೂ ಅಂದ್ಕೊಳ್ಳಿ, ಡೋಂಟ್ ವರಿ, ಯು ಆರ್ ದ ಬೆಸ್ಟ್ ಅಷ್ಟೇ. ಸಂಗು, ಯು ಆರ್ ದ ಬೆಸ್ಟ್, ಯು ವಿಲ್ ಬಿ ಆಲ್ವೇಸ್ ದ ಬೆಸ್ಟ್. ಆ್ಯಂಡ್ ಈಗ ಜ್ಯುವೆಲರೀಸ್ ಹಾಕ್ಕೊಳ್ಳೋಣ ಗೈಸ್, ಹೆಂಗೆ ಕಾಣಿಸುತ್ತೆ ನೋಡೋಣ ಜ್ಯುವೆಲರ್ಸ್. ಓಕೆ, ಒಡವೆ ಹಾಕೋಣ ಬನ್ನಿ ಗೈಸ್. ಆ್ಯಕ್ಚುಲಿ ಈಸ್ ಡಿಸ್ಟರ್ಬಿಂಗ್ ಅ ಲಾಟ್. ಎಸ್, ಈಸ್ ಡಿಸ್ಟರ್ಬಿಂಗ್ ಅ ಲಾಟ್. ಫಸ್ಟು ಯಾರಾದರೂ ಮೇಕಪ್ ಮಾಡ್ಕೊಳ್ಳ. ಮೇಕಪ್ ಮಾಡ್ಕೊಳ್ಳೋದಕ್ಕೆ ಏನಿದೆ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅಷ್ಟೇ. ಸೊ ನೋ ನೀಡ್ ಆಫ್ ಮೇಕಪ್. ಸೊ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ್ಯಕ್ಚುಲಿ. ಐ ಥಿಂಕ್ ಇಟ್ಸ್ ಪರ್ಫೆಕ್ಟ್. ಈಗ ಇವನು ಮಾಡ್ತಾನೆ ಗೈಸ್, ಕ್ಯಾಮ್ರಾಮನ್ ಮಾಡಿಕೊಡ್ತಾನೆ ಚೆನ್ನಾಗಿ. ಆ್ಯಕ್ಚುಲಿ ಈ ಥರ ಎಲ್ಲ ನಾನು ಯಾವತ್ತೂ ರೆಡಿನೇ ಆಗಿಲ್ಲ. ಯಾರದೇ ಫಂಕ್ಷನ್ಸ್ ಇರಲಿ, ನಮ್ಮ ಸ್ವಂತ ಮಾವ ಫಂಕ್ಷನಲ್ಲಿ ಕೂಡ ಗೈಸ್ ನಾನು ಪ್ಯಾಂಟು ಶರ್ಟ್ ಹಾಕ್ಕೊಂಡೆ ಓಡಾಡಿರೋದು. ಆ ಥರ ಬೆಳೆದ್ಬಿಟ್ಟಿದೆ ಗೈಸ್. ಇವಾಗೂ ಹಂಗೆ ಮಾಡೋಕ್ಕಾಗಲ್ಲಲ್ವ. ಈಗ ನನಗೆ ಹಂಗೆ ಹೋಗೋದಕ್ಕೆ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಎಸ್, ನನಗೆ ಬಟ್ಟೆಗಿಂತ ಆ್ಯಕ್ಚುಲಿ ಜ್ಯುವೆಲರ್ಸ್ ತುಂಬ ಸೂಟ್ ಆಗ್ತಿದೆ. ತುಂಬ ಇಷ್ಟ ಕೂಡ ಆಯಿತು ನನಗೆ. ಹೇರ್ಸ್ ಏನು ಮಾಡ್ಕೊಬೇಕು ನನಗಂತೂ ಗೊತ್ತಿಲ್ಲ ಗೈಸ್. ಹೇರ್ಸೇ ಒಂದು ದೊಡ್ಡ ತಲೆನೋವು ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನಗೆ ಅಲ್ಲ, ತುಂಬ ಜನಕ್ಕೆ ಹೇರ್ಸೇ ತುಂಬ ತಲೆನೋವು. ಈ ಥರ ಲೂಸಸ್. ಬಾಯಿ ಮುಚ್ಕೊಂಡು ಕೂತ್ಕೋ, ಕಮೆಂಟ್ ಮಾಡಿದ್ದೀರಾ. ಆ್ಯಕ್ಚುಲಿ ಏನು ಗೊತ್ತಾ, ಜ್ಯುವೆಲರ್ಸ್ ಕಾಣಿಸ್ಬೇಕಂದ್ರೆ ಹೇರ್ಸ್ನ ನೀಟಾಗಿ ಸಮಥಿಂಗ್ ಲೈಕ್ ಟೈ ಆಗಿರ್ಬೋದು, ಅಥವಾ ಬ್ಯಾಕ್ ಸೈಡ್ಗೆ ಏನಾದರೂ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಇನ್ನೇನು ಇದು ಒಂದು ಹಾಕ್ಕೊಂಡ್ಲಾ ಸಿಂಪಲ್ಲಾಗಿ. ಚೆನ್ನಾಗಿಲ್ಲ ಕೊಯ್, ಚೆನ್ನಾಗಿ. ಗೈಸ್ 2 ಮಿನಿಟ್ಸ್ ಕೊಡಿ, ಸನ್ಸ್ಕ್ರೀನ್ ಪ್ಲಸ್ ಮಾಯ್ಶ್ಚರೈಸರ್ ಹಾಕ್ಕೊಂಡು ಬಂದುಬಿಡ್ತೀನಿ ಗೈಸ್. ಲಿಟ್ರಲಿ ಎಲ್ಲ ಮುಗೀತು. ಆ್ಯಂಡ್ ದುಪ್ಪಟ್ಟ ಒಂದು ಸೆಟ್ ಮಾಡ್ಕೊಬೇಕು.
ದೆವ್ವ ಥರ ಅಂತೂ ಇಲ್ಲ ಅಂದ್ಕೊತೀನಿ, ಗೊತ್ತಿಲ್ಲ. ಹಂಗೆ ಇದೀನ ಇಲ್ಲ ದೆವ್ವ ಥರ ಇದೀನ ಅಂತ. ಆ್ಯಕ್ಚುಲಿ ಹೇರ್ ಸ್ಟೈಲ್ ನನಗೆ ಏನೂ ಸೆಟ್ಟೇ ಆಗ್ತಾಯಿಲ್ಲ. ಸೊ ನಾನು ಲೂಸ್ ಹೇರ್ ಸ್ಟೈಲ್ ಬಿಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಬ್ಯಾಂಗಲ್ಸ್ ನಾನು ಹೇಳಿಲ್ಲ ಅಲ್ವಾ, ಇದು ಸೆಕೆಂಡ್ ಆಪ್ಷನ್ ಬ್ಯಾಂಗಲ್ಸ್. ಅದೇನು ಕೈಯಲ್ಲಿ ಹಾಕಿದೆ ಅಂತಲೇ ಕಾಣಿಸ್ತಿಲ್ಲ ಬ್ಯಾಂಗಲ್ ಆ್ಯಕ್ಚುಲಿ. ಸೊ ಐ ವಿಲ್ ಗೋ ಫಾರ್ ದಿಸ್ ರಿಂಗ್. ಎಸ್, ಇದು ಓಕೆ. ಓಕೆ, ಔಟ್ಡೋರಲ್ಲಿ ಕೂಡ ಒಂಚೂರು ಬೇಕೇ ಬೇಕು ನನಗೆ, ಬಿಡಲ್ಲ ನಾನು ಅವನ್ನ ಆ್ಯಕ್ಚುಲಿ. ಸೊ ದುಪ್ಪಟ್ಟ ಹೇಗೆ ಸೆಟ್ ಮಾಡಿಕೊಳ್ಳೋದು ನನಗೆ ಗೊತ್ತಿಲ್ಲ ಗೈಸ್. ಏನು ಹಿಂಗೆ ಬಗ್ಸೋಕ್ಕಾಗ್ತಿಲ್ಲ ಫಿಂಗರ್ನಿದು. ನನಗೆ ಇವ್ರು ಹಿಂಗೆ ಹಾಕೋಕ್ಕೆ ಬರಲ್ಲ ಆ್ಯಕ್ಚುಲಿ. ಹೆಂಗೆ ಹಾಕ್ಕೊತಾರೋ ಯಾರು ಗೊತ್ತು. ಹಾಂ, ಇವಾಗ ಓಕೆ ಗೈಸ್. ನನ್ನದೇ ಮಿಸ್ಟೇಕು ಗೈಸ್, ನಾನೇ ನೀಟಾಗಿ ಹಾಕ್ಕೊಂಡಿಲ್ಲ ಗೈಸ್. ಲಿಟ್ರಲಿ ಐ ಆಮ್ ಡನ್. ಈ ಥರ ಇದೆ ಫೈನಲ್ ಔಟ್ಫಿಟ್. ಆ್ಯಂಡ್ ಇದನ್ನು ಸಿಂಪಲ್ಲಾಗಿ ಈ ಥರ ಮಾಡಿದ್ದೀನಿ. ಸೊ ಈ ಥರ ಇದೆ. ಹೇರ್ ಸ್ಟೈಲ್ ಅಂತೂ ನನಗೆ ಯಾವುದೂ ಗೊತ್ತಿಲ್ಲ ಹಾಕ್ಕೊಳೋದಕ್ಕೆ. ಸೊ ನಾನು ಹೇರ್ ಸ್ಟೈಲ್ ಹಿಂಗೆ ಬಿಟ್ಬಿಡ್ತೀನಿ, ಲೂಸ್ ಹೇರ್ಸ್. ಸೊ ಇದು ಫುಲ್ ಕಾಣಿಸ್ತಿದ್ಯಾ? ಇಲ್ಲ, ಇಷ್ಟೇ. ನನಗೇನೋ ವರ್ತ್ ಇಟ್ ಅಂತ ಅನಿಸ್ತು ಫೈನಲ್ ಲುಕ್ ಮೇಲೆ. ಬಟ್ ಬ್ಲೌಸ್ ಒಂದೇ ಒಂದು ಡಿಸಪಾಯಿಂಟ್ ಆಯಿತು. ರೆಡಿಮೇಡ್ ಏನೇ ತೊಗೊಂಡ್ರು ಹೀಗೆ ಡಿಸಪಾಯಿಂಟ್ ಆಗೇ ಆಗುತ್ತೆ. ಸೊ ಇನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡು ಲೆಟ್ಸ್ ಸಿ ಮುಂದೆ. ಪರ್ಚೇಸ್ ಮಾಡಿದ್ದು ಆ್ಯಕ್ಚುಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸ್ವಲ್ಪ ಪ್ರೈಸಸ್ ಜಾಸ್ತಿನೇ. ಆ್ಯಂಡ್ ಗೊತ್ತಿಲ್ಲ ನಾನು ವರ್ತ್ ಇಟ್ ಇದೆಯಾ ವರ್ತ್ ಇಟ್ ಇಲ್ಲ ಅಂತ. ಫಾರ್ ಮೀ ಇಟ್ಸ್ ವರ್ತ್ ಇಟ್. ಫುಲ್ ಹೋಲ್ ನನ್ನ ಜ್ಯುವೆಲರ್ಸಿಂದ ಹಿಡಿದು ರಿಂಗ್ಸ್, ಬ್ಯಾಂಗಲ್ಸ್ ಏನಿದೆ ಜ್ಯುವೆಲರೀಸ್ ಅದು ಮತ್ತು ಬಟ್ಟೆ ಎಲ್ಲ ಸೇರಿನೇ ಲೈಕ್ 10K ಆಗಿದೆ. ಸೊ ಲೆಟ್ಸ್ ಸಿ. ನಮ್ಮ ಅಕ್ಕನೂ ಸೇಮ್ ಇದೇ ಥರ ಕಾಸ್ಟ್ಯೂಮ್, ಬಟ್ ಅವಳದು ಕಲರ್ ಡಿಫ್ರೆಂಟ್ ಇದೆ ಅಷ್ಟೇ. ಸೊ ಅವಳು ನನಗಿಂತ ಚೆನ್ನಾಗಿರುತ್ತೇನೋ ಗೊತ್ತಿಲ್ಲ. ಓಕೆ ಗೈಸ್, ರೇಟ್ ಮೈ ಔಟ್ಫಿಟ್. ಮತ್ತು ಈ ಒಂದು ಔಟ್ಫಿಟ್ ಏನಿದೆ, ನಾನು ಕೊಟ್ಟಿರೋ ಒಂದು ಅಮೌಂಟ್ ವರ್ತ್ ಇಟ್ ಆರ್ ನಾಟ್ ವರ್ತ್ ಇಟ್, ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ಟೈಮ್ ನಾನು ಅಟ್ಲೀಸ್ಟ್ ಬಕ್ರ ಆಗೋದಾದರೂ ತಪ್ಪುತ್ತೆ. ಸೊ ಲೆಟ್ಸ್ ಸಿ, ನಿಮ್ಮ ಕಮೆಂಟ್ ಮೇಲೆ ನಿಂತಿದೆ ಈಗ ನೆಕ್ಸ್ಟ್ ಪರ್ಚೇಸ್. ಆ್ಯಕ್ಚುಲಿ ನಾನು ಹೊಲಿಸ್ಬೇಕಿತ್ತು, ಹೊಲಿಸಿದ್ರೂ ಇಷ್ಟು ಪ್ರೈಸ್ ಆಗ್ತಿರ್ಲಿಲ್ಲೇನೋ. ಬಟ್ ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ಚಿಕ್ಕ ಚಿಕ್ಕ ಚಾವ್, ಚಿಂಗಿ ಚಿಕ್ಕ ಚಾವ್, ಚಿಂಗಿ ಚಿಕ್ಕ ಚಾವ್ ಪೋಸಸ್. ಓಕೆ ಗೈಸ್, ಇನ್ಮೇಲೆ ಇದೇ ಥರ ಫ್ಯಾಷನ್ ವಿಡಿಯೋಸ್, ಡೈಲಿ ಬ್ಲಾಗ್ಸ್, ಕುಕ್ಕಿಂಗ್ ಈ ಥರ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಕಂಟಿನ್ಯೂಸ್ ವೀಡಿಯೋಸ್ ಹಾಕೋದಕ್ಕೆ ಟ್ರೈ ಮಾಡ್ತಾನೇ ಇರ್ತೀನಿ. ಸೊ ನನ್ನ ಹೀಗೆ ಸಪೋರ್ಟ್ ಮಾಡಿ, ಈಗಲೂ ಸಪೋರ್ಟ್ ಮಾಡ್ತಾನೇ ಇದ್ದೀರಾ. ಲೈಕ್ ನಾರ್ಮಲಿ ನಾನು ವೀಡಿಯೋಸೇ ಹಾಕಲ್ಲ ಅಷ್ಟೊಂದು, ಬಟ್ ಸ್ಟಿಲ್ ಹಾಕೋ ವೀಡಿಯೋಸ್ಗೂ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ಇನ್ಮೇಲೆ ಆದರೂ ಯಾರು ನಂಗೆ ಸಪೋರ್ಟ್ ಮಾಡ್ತಾರೋ ಅವ್ರಿಗೋಸ್ಕರ ಆದರೂ ನಾನು ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಹೀಗೆ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾನೇ ಇರ್ತೀನಿ. ಸೊ support me guys. Thank you. Bye bye.